ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 2026-27ನೇ ಸಾಲಿನಲ್ಲಿ 15,000 ಶಾಲಾ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೇವೆ ಅನ್ನೋದು ಸರ್ಕಾರ ಹೇಳಿತು. ಅಂದರೆ ಬಜೆಟ್ನಲ್ಲಿ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು 15,000 ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 3 ರೀತಿಯಾಗಿರ್ತಕ್ಕಂತಹ ಏನಪ್ಪ ಅಂದರೆ ಶಿಕ್ಷಕರ ನೇಮಕಾತಿ ನಡೀತವು. ಅದರಲ್ಲಿ PSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು HSTR ಎಕ್ಸಾಮ್ ಆಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ 3 ಹಂತಗಳಲ್ಲಿ ಏನಪ್ಪ ಅಂದರೆ ಶಾಲಾ ಶಿಕ್ಷಕರ ನೇಮಕಾತಿ ನಡೀತವೆ. ಅಂದರೆ 15,000 ಶಿಕ್ಷಕ ಏನು ಪೋಸ್ಟ್ಗಳಿದಾವೆ ಅದರಲ್ಲಿ 3 ರೀತಿಯಾಗಿರ್ತಕ್ಕಂಥ ಪೋಸ್ಟ್ಗಳನ್ನು ಕರೀತಾರೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ HSTR ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೇನ್ ಎಕ್ಸಾಮ್ ಕ್ವಾಲಿಫಿಕೇಶನ್ ಏನು ಮತ್ತು ಮೆರಿಟ್ ಲಿಸ್ಟ್ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಈ HSTR ಎಕ್ಸಾಮ್ ಬರೀಬೇಕಾದ್ರೆ ಫಸ್ಟ್ ಪ್ರಮುಖವಾಗಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ TET ಕ್ವಾಲಿಫಿಕೇಶನ್ ಇರುವುದಿಲ್ಲ. ಅಂದರೆ ನೋ TET ಫಾರ್ HSTR ಎಕ್ಸಾಮ್ ಅಂತ ನಾನು ಹೇಳ್ತೀನಿ. ಅಂದರೆ ಈಗ TET ಶಿಕ್ಷಕರ ನೇಮಕಾತಿ ಬರೀಬೇಕು, HSTR ಹೈಸ್ಕೂಲ್ ಟೀಚರ್ ಏನಪ್ಪ ಶಿಕ್ಷಕರ ನೇಮಕಾತಿ ಬರೀಬೇಕಾದ್ರೆ ನಾನು TET ಪಾಸ್ ಆಗಿಲ್ಲ, ಹಾಗಾದರೆ ಬರಿಬೋದು ಅನ್ನೋರು ಎಸ್ ಓಕೆ, ನೀವು ಈ ಎಕ್ಸಾಮನ್ನು ಬರಿಬೋದು. ನೆಕ್ಸ್ಟ್ ಬರೋದಾದರೆ ಇದಕ್ಕೆ ಮೇನ್ ಕ್ವಾಲಿಫಿಕೇಶನ್ ನಿಮ್ಮ ಮೆಥಡ್ನಲ್ಲಿ ಪ್ರಮುಖವಾಗಿ BEd ಅನ್ನು ಪದವಿ BEd ಏನಿದೆಯೋ ಅದನ್ನು ನೀವು ಕಂಪ್ಲೀಟಾಗಿ ಮುಗಿಸಿರಬೇಕು ಈ ಅಪ್ಲಿಕೇಶನ್ ಹಾಕೋ ಮುಂಚೆ. ಅಂದರೆ ಈಗ ಸೆಕೆಂಡ್ ಇಯರ್ ಏನು ಓದ್ತಿದ್ರಲ್ಲ BEd ಅವರು, HSTR ಅದರೊಳಗೆ ಏನಾದರೂ ಕರೆದ್ರೆ ಇನ್ನೂ 2 ಮಂತ್ ಇದೆ 3 ಮಂತ್ ಇದೆ ಅನ್ನೋದು ಅವರು ಹಾಕಕ್ಕೆ ಬರೋಲ್ಲ. ಬಟ್ BEd ಕಂಪ್ಲೀಟ್ ಆಗಿ ನೀವೇನು ಕೋರ್ಸ್ ಮುಗಿಸಿದ್ರೋ ಅವರು BEd ಏನಪ್ಪ ಅಂದರೆ ಅಪ್ಲಿಕೇಶನ್ HSTR ಎಕ್ಸಾಮ್ಗೆ BEd ಕಂಪ್ಲೀಟ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ HSTR ಎಕ್ಸಾಮ್ ಮೇನ್ ಎಕ್ಸಾಮ್ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಪ್ರಮುಖವಾಗಿ ಮೇನ್ ಎಕ್ಸಾಮ್ HSTR ಎಕ್ಸಾಮ್ ಪೇಪರ್ 1 ಪೇಪರ್ 2 ಆಗಿರ್ತಕ್ಕಂಥದ್ದು 2 ಪೇಪರ್ ಇರುತ್ತವೆ. ಅದರಲ್ಲಿ ನಾನು ಹೇಳೋದೊಂದೇ, ಪೇಪರ್ 1 100 ಮಾರ್ಕ್ಸ್ ಇರುತ್ತೆ. ಏನಪ್ಪ ಅಂದರೆ ಅಷ್ಟು 100 ಮಾರ್ಕ್ಸ್ MCQ ಆಧಾರಿತವಾಗೇ ಇರುತ್ತೆ. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಕರಿತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇರುತ್ತೆ. ಅದರಲ್ಲಿ ಪೇಪರ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಿಷಯಗಳು ಬರ್ತವೆ ಅನ್ನೋದಾದರೆ ಶೈಕ್ಷಣಿಕ ಮನೋವಿಜ್ಞಾನ, ಕನ್ನಡ, ಇಂಗ್ಲೀಷು, ಮೆಂಟಲ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಬರ್ತವೆ. ಅಲ್ಲಿ ಆ ಸಬ್ಜೆಕ್ಟಿಗೆ ಎಷ್ಟಾರು ತೆಗಿಬೋದು. ಈ ಕಂಪ್ಯೂಟರ್ 20 ತೆಗಿಬೋದು, ಅಥವಾ ಶೈಕ್ಷಣಿಕ ಮನೋವಿಜ್ಞಾನ 25 ತೆಗಿಬೋದು, ಕನ್ನಡ 25 ತೆಗಿಬೋದು. ಬಟ್ ಟೋಟಲ್ ಅವರು 100 ಮಾರ್ಕ್ಸ್ ಮಾಡಿ ಕೈ ಬಿಡ್ತಾರೆ. ಇದು ಪೇಪರ್ 1ನಲ್ಲಿ ಪ್ರಮುಖವಾಗಿ ಬರ್ತವೆ. ಪೇಪರ್ 2ನಲ್ಲಿ 100 ಮಾರ್ಕ್ಸ್ ಇರುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಇರ್ತವೆ ಅದು ಕೂಡ MCQ ಆಧಾರಿತವಾಗಿರ್ತಕ್ಕಂಥದ್ದೇ ಇರುತ್ತೆ. ಪ್ರಮುಖವಾಗಿ ಅಲ್ಲಿ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಹೆಂಗಂದರೆ ನೀವು ಯಾವ ಶಿಕ್ಷಕರೇ ಬರಿತೀವೋ, ನೀವು ಮೆಥಡ್ನಲ್ಲಿ ಏನು ಓದಿರ್ತಿರಲ್ಲ BEdಲ್ಲಿ, ಈಗ ನಾನು ಕನ್ನಡ ಟೀಚರಿಗೆ ಬರೀಬೇಕಾದ್ರೆ ಕನ್ನಡದಲ್ಲಿ 100 ಮಾರ್ಕ್ಸ್ MCQ ಇರುತ್ತೆ. ಹಾಗಾಗಿ ಅಷ್ಟು 100 ಮಾರ್ಕ್ಸ್ಗೆ ಇರುತ್ತೆ. ಈಗ ನೀವು ಇಂಗ್ಲೀಷ್ ಬರೀಬೇಕಾದ್ರೆ ಇಂಗ್ಲೀಷ್ ಇರುತ್ತೆ. PM CBZನವರಿಗೆ, ಸೋಷಿಯಲ್ನವರಿಗೆ, ಶಿಕ್ಷಕರಿಗೆ ಅವ್ರವ್ರಿಗೆ ಏನಪ್ಪ ಅಂದರೆ 100 ಮಾರ್ಕ್ಸ್ಗೆ ಆಗಿರ್ತಕ್ಕಂಥದ್ದು MCQ ಇರುತ್ತೆ. ಅವರು ಸಬ್ಜೆಕ್ಟ್ ಪೇಪರ್ ಆರಿಸ್ಕೊಂಡು ನೀವು ಈ ಶಿಕ್ಷಕರೇ ಬರೀಬೇಕು ಅನ್ನೋದಾದರೆ, ಕನ್ನಡ ಶಿಕ್ಷಕರು ಬರೀಬೇಕಾದ್ರೆ ಕನ್ನಡ ಅಲ್ಲಿ ಏನಿರುತ್ತೋ 100 ಮಾರ್ಕ್ಸ್ ಬರೀ ಕನ್ನಡ ಆಗಿರ್ತಕ್ಕಂಥ MCQ ಕ್ವಶನ್ಗಳು ಇರ್ತವೆ. ಇದು ಪೇಪರ್ 1 ಮತ್ತು ಪೇಪರ್ 2 ಆಗಿರ್ತಕ್ಕಂಥದ್ದು. ಅಂದರೆ ಪೇಪರ್ 1 100, ಪೇಪರ್ 2 100, ಟೋಟಲ್ 200 ಮಾರ್ಕ್ಸ್ಗೆ ಮೇನ್ ಎಕ್ಸಾಮ್ ಇರುತ್ತೆ. HSTR ಮೇನ್ ಎಕ್ಸಾಮ್ ಅಂತ ಹೇಳ್ತೀನಿ. ಹಾಗಾದರೆ ಈ HSTR ಎಕ್ಸಾಮನ್ನು ಯಾವ ರೀತಿ ಇರ್ತಕ್ಕಂಥ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಮೆರಿಟ್ ಲಿಸ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, CET 90%. ಅಂದರೆ ಇಲ್ಲಿ ಪೇಪರ್ 1 ಪೇಪರ್ 2 ಎಕ್ಸಾಮ್ ಬರೀತಿರಲ್ಲ, ಇದನ್ನ ಅಷ್ಟು ನಿಮ್ಮ 200 ಮಾರ್ಕ್ಸಿಗೆ ನೀವು ಎಷ್ಟು ಸ್ಕೋರ್ ಮಾಡ್ತೀರೋ ಅಷ್ಟನ್ನು 90% ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಲೆಕ್ಕವನ್ನು ಹಾಕ್ತಾರೆ. ಇದು CET 90%. ನೆಕ್ಸ್ಟ್ ಬರೋದಾದರೆ ಡಿಗ್ರಿ 8% ಇರುತ್ತೆ. ಎಷ್ಟು? 8%. ನಿಮ್ಮ ಪದವಿ ಅಂತವಲ್ಲ ಅದು 8%ಗೆ ನೀವು ಓವರ್ ಆಲ್ ಪರ್ಸೆಂಟೇಜ್ 8% ಮಾಡಿ ಅವರು ಮೆರಿಟ್ ಇದನ್ನು ಮಾಡ್ತಾರೆ. ನೆಕ್ಸ್ಟ್ BEd 2%. ನೀವು BEd ಪದವಿ ಮುಗಿದ್ರಲ್ಲ ಆ ಪರ್ಸೆಂಟೇಜ್ಗೆ 2% ಲೆಕ್ಕ ಹಾಕಿದ್ರೆ ನಿಮ್ಗೆ ಪರ್ಸೆಂಟೇಜ್ ಬರುತ್ತೆ. ನೆಕ್ಸ್ಟ್ ಟೋಟಲ್ ಏನಪ್ಪ ಅಂದರೆ 100 ಮಾರ್ಕ್ಸ್ ಇದು. ಟೋಟಲ್ ಅಷ್ಟು 100 ಮಾರ್ಕ್ಸ್ ಈಗ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದು ಏನಪ್ಪ ಅಂದರೆ HSTR ಸಂಬಂಧಪಟ್ಟಿರ್ತಕ್ಕಂಥ ಮೇನ್ ಕ್ವಾಲಿಫಿಕೇಶನ್ ಏನು, ಎಷ್ಟು ಪೇಪರ್ ಅಂದರೆ ಮೆರಿಟ್ ಲಿಸ್ಟ್ ಬಗ್ಗೆ ಹೇಳ್ತಾ ಹೋಗಿದ್ದೀರಿ. ಹಾಗಾಗಿ ಎಲ್ಲರೂ ಸ್ನೇಹಿತರು ಏನಪ್ಪ ಅಂದರೆ, ನಾನು ಇಂದಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಿಗ್ ಅಪ್ಡೇಟ್ ಕೂಡ ಹೇಳ್ತಾ ಹೋಗಿದ್ದೀನಿ. ಮತ್ತು ಹೌ ಟು ಪಾಸ್ ಎಕ್ಸಾಮ್ ಅಂದರೆ GPSTR PSTR ಆಗಿರ್ಬೋದು ಮತ್ತು HSTR ಎಕ್ಸಾಮ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳನ್ನು ಯಾವ ರೀತಿಯಾಗಿರ್ತಕ್ಕಂಥ ಕ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಉಚಿತವಾಗಿ ರೆಕಾರ್ಡ್ ವಿಡಿಯೋಗಳನ್ನು ಕೊಡ್ತಾ ಹೋಗಿದ್ದೀವಿ. ಮತ್ತು ಹಲವಾರು ರೀತಿಯಾಗಿರ್ತಕ್ಕಂಥ ಏನಪ್ಪ ಅಂದರೆ ಟೀಚರ್ಸ್ಗಳು ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ಲು, ಕನ್ನಡ ಈ ರೀತಿಯಾಗಿರ್ತಕ್ಕಂತಹ ಸಬ್ಜೆಕ್ಟ್ಗಳನ್ನು ಉಚಿತವಾಗಿ ಕ್ಲಾಸಸ್ ಕೂಡ ಮಾಡ್ತಿದ್ದಾರೆ. ನಾನು ಈ ಬೋರ್ಡ್ ಮುಖಾಂತರನೇ ಏನಪ್ಪ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಹೇಳ್ತಾ ಹೋಗಿದ್ದೀನಿ ಮತ್ತು ಮುಂದೆ ಕೂಡ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಹೊಸದಾಗಿ ನೋಡ್ತಿದ್ರು ಎಲ್ಲರೂ
ನೀವು ನೋಡೋರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ತಕ್ಷಣ ರೀತಿಯಾಗಿರ್ತಕ್ಕಂಥ ಆನ್ಸರ್ ಕೊಡ್ತೀನಿ. ಹಾಗಾಗಿ ಏನಪ್ಪ ಅಂದರೆ ನಾನು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಅಪ್ಡೇಟ್ ಸಿಕ್ಕರೆ, ಸ್ವಲ್ಪ ಏನಾದರೂ ಅದರ ಬಗ್ಗೆ ಅಪ್ಡೇಟ್ ಸಿಕ್ಕರೂ ನಾನು ಹೇಳ್ತಾ ಹೋಗಿದ್ದೀನಿ. ಈ ಬೋರ್ಡ್ ಮುಖಾಂತರ ನಿಮಗೆ ವಿಷಯವನ್ನು ತಿಳಿಸ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಏನಪ್ಪ ಅಂದರೆ ಬಂದು ಕ್ಲಾಸಸ್ ಕೂಡ ಮಾಡ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.